ನಮಸ್ಕಾರ ಎಲ್ರಿಗೂ. ಇವಾಗ ತಾನೇ ಕಾಂತಾರ ಸಿನಿಮಾ ನೋಡ್ಕೊಂಬಂದೆ. ಎರಡು ವಿಚಾರ. ಒಂದು ತುಂಬ ಖುಷಿ ಆಯಿತು, ಇನ್ನೊಂದು ಮನಸ್ಸಿಗೆ ತುಂಬ ಬೇಜಾರಾಯಿತು. ಫಸ್ಟ್ ಖುಷಿ ವಿಚಾರ ಹೇಳ್ಬಿಡ್ತೀನಿ. ತುಂಬ ಅದ್ಭುತವಾದಂಥ ಸಿನಿಮಾ. ಬಜೆಟ್ಟು ಮತ್ತು ಆ ಕಲಾವಿದರು ಮತ್ತು ವಿಸಲ್ ಎಫೆಕ್ಟ್ ಆಗಿರ್ಬೋದು, ನಾವು ಕುತ್ಕೊಂಡು ನೋಡಬೇಕಾದ್ರೆ ದೇವರೇ ನಮ್ಮ ಕಣ್ಣೆದುರಿಗೆ ಬಂದಂಗೆ ಅನ್ನಿಸ್ತು. ತುಂಬ ಅದ್ಭುತವಾದಂಥ ಸಿನಿಮಾ. ಪಕ್ಕದಲ್ಲಿ ಜನ ಕಿಚ್ಚಾಡ್ತಿದ್ರು. ಏನು ಕ್ರೇಜ್ ಸಿನಿಮಾದು, ಭಾಳ ಅದ್ಭುತವಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇಂಥ ಒಂದು ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಗ್ರೇಟ್ ರಿಷಬ್ ಸರ್. ನಿಜವಾಗ್ಲೂ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಅದ್ಭುತವಾದಂಥ ಭಂಡಾರ ನೀವು. ಹಂಗೆ ನಮ್ಮ ಪ್ರೀತಿಯ ಒಂಬಾಳೆ, ಅದ್ರ ಬಗ್ಗೆ ನಾವೇನು ಹೇಳಂಗಿಲ್ಲ. ತುಂಬ ಅದ್ಭುತವಾದಂಥ ಸಿನಿಮಾಗಳು ಕೊಡ್ತಾ ಇದ್ದಾರೆ ವಿಜಯ್ ಸರು. ನೀವೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸೊ ಆಲ್ ದ ಬೆಸ್ಟ್ ಟೀಮ್. ಇನ್ನೊಂದು ನನಗೆ ಬೇಜಾರಾಗಿತ್ತು ಏನಪ್ಪ ಅಂತಂದರೆ, ಸಿನಿಮಾ ನೋಡಬೇಕಾದ್ರೆ ಟೈಟ್ಲು ಬರಬೇಕಾದ್ರೆ ಎಲ್ಲ ಇವಾಗ ಫೋಟೋ ಹೊಡೆದ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಹಾಕೋದು ಇವಾಗೆಲ್ಲ ಟ್ರೆಂಡ್. ಓಕೆ, ಅದನ್ನೆಲ್ಲ ನೋಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಶಿಲ್ಲೆ ಹೊಡೆದ್ರು, ಆಚೆ ಬಂದ್ವಿ. ತುಂಬ ಹೆವಿ ಕ್ರೌಡು, ಅದರಲ್ಲೂ ನಜ್ಜಿ ಮಜಾನೇ ಬೇರೆ. ನಾವು ಹಬ್ಬದಲ್ಲಿ ತುಂಬ ಚೆನ್ನಾಗಿತ್ತು, ನೋಡಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಿದ್ರು, ಹೆಂಗೆ ಸಿಕ್ತು ಟಿಕೆಟು ಅಂತ. ಎಲ್ಲ ಹಿಂಗೆ ಬುಕ್ ಮಾಡಿದ್ವಿ ಮುಂಚೆನೆ ಅಂತ ಹೇಳಿದ್ವಿ. ಅದಾದಮೇಲೆ ಎಲ್ಲ ಖುಷಿಯಿಂದ ಅಲ್ಲಿಂದ ಬಂದ್ವಿ. ಆಫೀಸಿಗೆ ಬಂದ್ಬಿಟ್ಟು ಸುಮ್ಮನೆ ಫೋನ್ ಓಪನ್ ಮಾಡ್ತಿದ್ದೀನಿ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯಿತು ಮನಸ್ಸಿಗೆ. ಏನು ನನ್ನ ಸಿನಿಮಾದಲ್ಲಿ ವಾವ್ ಅನ್ನೋ ಒಂದು ಸೀನ್ಗಳನ್ನ ನೋಡ್ತಾ ಇದ್ನೋ, ಅದ್ಭುತವಾದಂಥ ಟ್ವಿಸ್ಟ್ಗಳು ನೋಡ್ತಾ ಇದ್ನೋ, ಆ ಸೀನ್ಗಳನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ರೀಲ್ಸ್ಗೆ ಮತ್ತು ಸ್ಟೇಟಸ್ಗೆ ಫೇಸ್ಬುಕ್ಕೆಲ್ಲ ಹಾಕ್ತಾಯಿದ್ದಾರೆ. ದಯವಿಟ್ಟು ಜನಗಳು ಇದನ್ನು ಅರ್ಥ ಮಾಡ್ಕೊಬೇಕು. ಇದು ನಮ್ಮ ಕನ್ನಡ ಸಿನಿಮಾ. ಈ ಕನ್ನಡ ಸಿನಿಮಾನ ನಾವೇ ಹಿಂಗೆ ರೆಕಾರ್ಡ್ ಮಾಡಿಬಿಟ್ಟು ಸ್ಟೇಟಸ್ಗೆ ಹಾಕಿದರೆ ನಮ್ಮ ಸಿನಿಮಾಗೆ ನಾವು ಕೊಡ್ತಿರೋಂಥ ಅಗೌರವ ಇದು. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾರೇ ಆಗಿರಲಿ, ನೀವು ಆ ಸಿನಿಮಾನ ಒಂದೊಂದು ಸೀನ್ನ ಶೂಟ್ ಮಾಡಿಬಿಟ್ಟು ನೀವು ಸ್ಟೇಟಸ್ಗಾಗಲಿ ರೀಲ್ಸ್ಗಾಗಲಿ ಹಾಕೋದ್ರಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲ. ಈ ಥರ ಒಂದು ಕನ್ನಡ ಸಿನಿಮಾ ಬಂದಾಗ ನಾವು ಥಿಯೇಟ್ರಿಗೆ ಹೋಗೇ ಸಿನಿಮಾ ನೋಡಬೇಕು. ಅಲ್ಲಿ ಹೋಗಿ ನೋಡುವಂಥ ವೈಬ್ ಇದೆಯಲ್ಲ, ನಿಜ ಹೇಳ್ತೀನಿ ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ. ಏನೋ ಒಂದು ಬೇರೆ ಲೋಕಕ್ಕೆ ಹೋದಂಗಿರುತ್ತೆ. ದಯಮಾಡಿ ಈ ಥರ ರೆಕಾರ್ಡ್ ಮಾಡಿ ಹಾಕ್ಬೇಡಿ ಪ್ಲೀಸ್. ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾದಂಥ ಸಿನಿಮಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.